ಬಿಗ್ ಬಾಸ್ ಯಾವಾಗ ಪ್ರಾರಂಭ ಆಗತ್ತೆ ಅಂತ ಕಾದು ಕೂತವರಿಗೆ ಬಿಗ್ ಬಾಸ್ ಏನೋ ಪ್ರಾರಂಭ ಆಯಿತು. ಆದರೆ ಇದೀಗ ಅಯ್ಯಯ್ಯೋ ಬಿಗ್ ಬಾಸ್ ಯಾಕಾದ್ರೂ ಪ್ರಾರಂಭ ಆಯಿತು ಅಂತ ತಲೆ ಚಚ್ಕೊಳ್ಳೋ ಹಾಗಾಗ್ಬಿಟ್ಟಿದೆ. ಹೌದು, ಬಿಗ್ ಬಾಸ್ ಸೀಸನ್ 10 ಎಲ್ಲಿಲ್ಲದಂಥ ಹಿಟ್ಟಾಗ್ಬಿಟ್ಟಿತ್ತು. ಬಿಗ್ ಬಾಸ್ ಸೀಸನ್ 1 ಹೇಗೆ ಹಿಟ್ಟಾಗಿತ್ತೋ, 2 ಹೇಗೆ ಹಿಟ್ಟಾಗಿತ್ತು, ಅದಕ್ಕಿಂತ ಸ್ವಲ್ಪ ದುಪ್ಪಟ್ಟೆ ಬಿಗ್ ಬಾಸ್ ಸೀಸನ್ 10 ಹಿಟ್ಟಾಗಿತ್ತು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಬರ್ತಾ ಅದು ಯಾಕೋ ಗೊತ್ತಿಲ್ಲ, ಬಿಗ್ ಬಾಸ್ ತೀರಾ ನಾರ್ಮಲ್ ಅನಿಸ್ತಾ ಇತ್ತು, ತೀರಾ ಕಾಮನ್ ಅಂತ ಅನಿಸ್ತಾ ಇತ್ತು. ಆದರೆ ಬಿಗ್ ಬಾಸ್ 10ರಲ್ಲಿ ಹೊಡೆದಾಟ, ಬಡ್ದಾಟ, ಜಂಜಾಟ, ಕೂಗಾಟ, ಅಬ್ಬರ, ಆರ್ಭಟ ಹೆಚ್ಚಾಗಿದ್ದಂಥ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಸೀಸನ್ 10 ಸೂಪರ್ ಡೂಪರ್ ಹಿಟ್ ಆಗಿತ್ತು. ಹಾಗಾಗಿಯೇ ಬಿಗ್ ಬಾಸ್ ಸೀಸನ್ 11 ಅದಕ್ಕಿಂತ ದುಪ್ಪಟ್ಟಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶುರು ಮಾಡಬೇಕಾದ್ರೇ ನರಕ ಸ್ವರ್ಗ ಅಂತ ಶುರು ಮಾಡಿಬಿಟ್ರು. ಈಗ ಸ್ವರ್ಗಕ್ಕಿಂತ ಹೆಚ್ಚು ನರಕನೇ ಪ್ರದರ್ಶನ ಆಗ್ತಾ ಇದೆ. ಅದು ಕೂಡ ಮೊದಲ ದಿನವೇ ಈ ರೀತಿಯಾದಂಥ ಜಂಜಾಟ ನೋಡಿ ಎಲ್ಲರೂ ಅಂದರೆ ವೀಕ್ಷಕರು ಅಯ್ಯಯ್ಯೋ ಯಾಕಾದರೂ ಬಿಗ್ ಬಾಸ್ ಪ್ರಾರಂಭ ಆಯಿತೋ, ಎಲ್ಲೋ ಮನೆಯಲ್ಲಿ ಸುಸ್ತಾಯಿತು ಅಂತನೋ, ಬೇಜಾರಾಯಿತು ಅಂತನೋ, ಆಫೀಸ್ ಕೆಲಸ ಮುಗೀತು ಅಂತನೋ ಬಂದು ಆರಾಮಾಗಿ ಟಿ ವಿ ನೋಡೋಣ ಅಂತಂದರೆ ತಲೆಗೇನೆ ಎಲ್ಲರೂ ಸೇರಿಕೊಂಡು ಜಜ್ತಾ ಇದ್ದಾರಲ್ಲಪ್ಪ ಅನ್ನುವಷ್ಟರ ಮಟ್ಟಿಗೆ ಈ ಬಿಗ್ ಬಾಸ್ ಸೀಸನ್ 11 ಕಿಕ್ ಸ್ಟಾರ್ಟ್ ಶುರುವಾಗ್ಬಿಟ್ಟಿದೆ. ಹಾಗಿದ್ರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಮೊದಲ ದಿನ ಏನೆಲ್ಲ ರಂಪಾಟ ಆಯಿತು, ಏನೆಲ್ಲ ಆಗೋಯ್ತು ಅನ್ನೋದು ನಿಮ್ಗೇನಾದ್ರು ಗೊತ್ತಾದರೆ ನೀವು ಒಂದ್ಸತಿ ಕಕ್ಕಾಬಿಕ್ಕಿ ಆಗ್ತೀರಾ. ಎಸ್, ಬಿಗ್ ಬಾಸ್ನಲ್ಲಿ ನಿನ್ನೆ ಆದ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಗಾ ಸುದ್ದಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ನ ಪ್ರತಿ ಕ್ಷಣದ ಪ್ರತಿ ದಿನದ ಅಪ್ಡೇಟ್ಗಾಗಿ ಮತ್ತು ಇನ್ನುಳಿದ ಸುದ್ದಿಗಳಿಗಾಗಿ ಮೆಗಾ ಸುದ್ದಿಯನ್ನು ನೋಡೋದನ್ನು ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಗ್ ಬಾಸ್ ನರಕ ಮನೆಯಲ್ಲಿ ಇರೋರಿಗೆ ಬಿಸಿ ನೀರು ಬೇಕಾಗಿದೆ. ಇದನ್ನು ಸೌಕರ್ಯ ಅಂತ ಸ್ವರ್ಗ ನಿವಾಸಿಗಳು ಪರಿಗಣಿಸಿದ್ದಾರೆ. ಹೀಗಾಗಿ ಬಿಸಿ ನೀರನ್ನು ಕೊಡೋಕೆ ಅವ್ರು ಇಷ್ಟಪಡ್ತಿಲ್ಲ. ಇದರಿಂದ ಇಬ್ಬರ ಮಧ್ಯ ಕಿತ್ತಾಟ ಆಗಿದೆ. ಇನ್ನೊಂದು, ಒಂದು ಹಣ್ಣನ್ನು ಕತ್ತರಿಸುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಕಿತ್ತಾಟ ಆಗಿದೆ. ಅದರಲ್ಲೂ ಚೈತ್ರ ಕುಂದಾಪುರ ಅಂತೂ ತೀರಾ ಓವರ್ ಆಗಿ ಆಡಿದ್ದಾರೆ. ಇದು ಸ್ವರ್ಗ ನಿವಾಸಿಗಳಿಗೆ ನಾವು ಯಾಕಾದ್ರೂ ಸ್ವರ್ಗಕ್ಕೆ ಬಂದ್ವೋ, ನರಕದಲ್ಲೇ ಇದ್ದಿದ್ರೆ ಆರಾಮಾಗಿ ಇರ್ತಿದ್ವೇನೋ ಅನ್ನುವಷ್ಟರ ಮಟ್ಟಿಗೆ ಬೇಸರ ಆಗ್ಬಿಟ್ಟಿದೆ. ಹೌದು, ಚೈತ್ರ ಕುಂದಾಪುರನ ವರಸೆ ನೋಡಿ ಸ್ವರ್ಗ ನಿವಾಸಿಗಳು ಅಕ್ಷರಶಃ ಕಕ್ಕಾಬಿಕ್ಕಿ ಆಗಿದ್ರೆ ನರಕ ನಿವಾಸಿಗಳಿಗೆ ನಗುವೋ ನಗು. ಹಾಗಿದ್ರೆ ಚೈತ್ರ ಕುಂದಾಪುರ ನಿನ್ನೆ ಡ್ರಾಮಾ ಮಾಡಿದ್ದು ಏನೇನು ಗೊತ್ತಾ? ಹೌದು, ಬಿಗ್ ಬಾಸ್ ಮನೆಯಲ್ಲಿ 17 ಸ್ಪರ್ಧಿಗಳ ಎಂಟ್ರಿ ಆಗೋಗಿದೆ. ಅನುಷಾ ರೈ, ಧರ್ಮಕೀರ್ತಿ ರಾಜು, ಲಾಯರ್ ಜಗದೀಶು, ಭವ್ಯ ಗೌಡ, ಯಮುನಾ, ಶ್ರೀನಿಧಿ, ಧನ್ರಾಜ್ ಆಚಾರ್, ಗೌತಮಿ ಜಾಧವ್, ಶಿಶಿರ್, ತ್ರಿವಿಕ್ರಮ್, ಹಂಸ, ಮಾನಸ, ಗೋಲ್ಡ್ ಸುರೇಶು, ಐಶ್ವರ್ಯ ಸಿಂಧೋಗಿ, ಚೈತ್ರ ಕುಂದಾಪುರ, ಉಗ್ರಂ ಮಂಜು, ರಂಜಿತ್ ಕುಮಾರು, ಮೋಕ್ಷಿತಾ ಪೈ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಇದರಲ್ಲಿ ಒಂದಷ್ಟು ಮಂದಿ ಸ್ವರ್ಗದಲ್ಲಿ ತುಂಬಾನೇ ಹಾಯಾಗಿದ್ದಾರೆ, ಒಂದಷ್ಟು ಮಂದಿ ನರಕದಲ್ಲಿದ್ದಾರೆ. ನರಕದಲ್ಲಿ ಇರೋರಿಗೆ ಬಿಸಿ ನೀರು ಬೇಕಾಗಿದೆ. ಇದನ್ನು ಸ್ವರ್ಗದ ನಿವಾಸಿಗಳು ಕೊಡಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆಂದರೆ ಬಿಸಿ ನೀರು ಅನ್ನೋದು ಸೌಕರ್ಯ ಅನ್ನುವಂಥ ತೀರ್ಮಾನಕ್ಕೆ ಸ್ವರ್ಗ ನಿವಾಸಿಗಳು ಬಂದಿದ್ದಾರೆ. ಹೀಗಾಗಿ ಬಿಸಿ ನೀರನ್ನು ಕೊಡೋಕೆ ಅವ್ರು ಇಷ್ಟಪಡ್ತಾ ಇಲ್ಲ. ಇದರಿಂದ ಇಬ್ಬರ ಮಧ್ಯ ಕಿತ್ತಾಟ ಆಗ್ಬಿಟ್ಟಿದೆ, ಮಾತಿಗೆ ಮಾತು ಬೆಳೆದಿದೆ. ಅಷ್ಟೇ ಅಲ್ಲ, ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಲಾಗ್ತಿದೆ ಅಂತ ಕೆಲ ನರಕ ನಿವಾಸಿಗಳು ಭಾವಿಸಿದ್ದಾರೆ. ನಮ್ಮ ಕೈಯಲ್ಲಿ ಮಿಸ್ಟೇಕ್ ಮಾಡಿಸೋಕೆ ಅವರು ಪ್ಲಾನ್ ಮಾಡಿಸ್ತಾರೆ. ಎಲ್ಲರೂ ಹುಷಾಗಿರಿ, ಈಗ ಆಟ ಶುರು ಅಂತ ಉಗ್ರಂ ಮಂಜು ಅವರು ಹೇಳಿದ್ದಾರೆ. ಎಲ್ಲರೂ ಸಣ್ಣ ಸಣ್ಣ ವಿಚಾರಕ್ಕೆ ದೊಡ್ಡ ಮಟ್ಟದ ಗೊಂದಲ ಮಾಡ್ಕೊಳ್ತಾ ಇದ್ದು ಸಾಕಷ್ಟು ಕಿತ್ತಾಡ್ಕೊಳ್ತಾ ಇದ್ದಾರೆ. ಯಮುನಾ, ಶ್ರೀನಿಧಿ ಹಾಗೂ ಚೈತ್ರ ಮಧ್ಯ ಮಾತಿನ ಚಕಮಕಿ ನಡೀತು. ಯಮುನಾ ಬುದ್ಧಿ ಹೇಳಕ್ ಹೋದ್ರೆ ಚೈತ್ರ ಕೇಳೋ ಮಾತೇ ಅಲ್ಲ. ನಾನ್ ಯಾಕೆ ಕೇಳಬೇಕು ಅಂತ ಹೇಳಿದ್ಲು. ಅಲ್ಲಿಗೆ ಯಮುನಾ ಮತ್ತು ಚೈತ್ರ ನಡುವೆ ಜಗಳ ಶುರು ಆಗೋಯ್ತು. ಇನ್ನು ಉಗ್ರಂ ಮಂಜು ಜೋರಾಗಿ ಮಾತಾಡಿದ್ರಿಂದ ಚೈತ್ರ ಏನು ಹೆದರುಕೊಳ್ಳಿಲ್ಲ. ಚೈತ್ರ ಅದಕ್ಕಿಂತ ಜೋರಾಗಿ ಮಾತಾಡಿದ್ರು. ಎಲ್ಲ ಕಡೆ ನಿನ್ನೆ ಹೈಲೈಟ್ ಆಗಿದ್ದು ಚೈತ್ರ ಕುಂದಾಪುರನೇ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿದ್ರು ಅಂತ ಅನ್ಕೊಂಡ್ರೆ ಖಂಡಿತ ತಪ್ಪು. ಏನು ಮಾಡಬೇಕು ಅನ್ಕೊಂಡಿದ್ರು ಅದನ್ನೇ ಮಾಡಿದ್ರು. ಹೌದು, ಚೈತ್ರ ಕುಂದಾಪುರನ ನೋಡಿ ಎಲ್ರಿಗೂ ನಮಗೆ ಸಂಗೀತ ಶೃಂಗೇರಿ, ತನಿಷಾ ಕುಪಂಡ ನೆನಪಾದ್ರು ಅಂತ ಹೇಳ್ತಾ ಇದ್ದಾರೆ. ಆ ರೇಂಜ್ನಲ್ಲಿ ಘರ್ಜಿಸ್ಬಿಟ್ಟಿದ್ದಾರೆ, ಆರ್ಭಟಿಸ್ಬಿಟ್ಟಿದ್ದಾರೆ. ಹಾಗಾಗಿ ಚೈತ್ರ ಕುಂದಾಪುರ ಫೈನಲ್ವರೆಗೂ ಇರೋದಂತೂ ಫಿಕ್ಸು. ಯಾಕಂದರೆ ಜಗಳ ಬೇಕು ಅಂತಂದ್ರೆ ಚೈತ್ರ ಕುಂದಾಪುರ ಇರಲೇಬೇಕು. ಇನ್ನೊಂದು ವಿಚಾರ, ಹಣ್ಣಿನ ವಿಚಾರಕ್ಕೆ ಜಗಳ ಆಗ್ಬಿಡ್ತು. ಹೌದು, ಅದೇನು ಅಂತ ಅಂದ್ರೆ ಹಣ್ಣನ್ನ ಕಟ್ ಮಾಡ್ಕೊಡು ಬಾ ಅಂತ ಚೈತ್ರನನ್ನ ಕರೀತಾರೆ.
ಚೈತ್ರ ಹೌದಾ ಬರ್ತೀನಿ ಇರಿ ಅಂತ ಹೋಗಿ ಹಣ್ಣನ್ನ ಕಟ್ ಮಾಡ್ಕೊಡೋ ಬದಲು ಅದನ್ನ ತಿಂದು ನರಕ ನಿವಾಸಿಗಳ ಕಡೆಗೆ ಬಿಸಾಕಿ ಬಿಡ್ತಾರೆ. ಅಲ್ಲಿಗೆ ಒಂದು ರೂಲ್ಸು ಬ್ರೇಕ್ ಆಗ್ಬಿಡತ್ತೆ. ಯಾಕಂದ್ರೆ ನರಕ ನಿವಾಸಿಗಳು ಯಾವುದನ್ನು ತಿನ್ನೋ ಹಾಗಿರ್ಲಿಲ್ಲ, ಮುಟ್ಟೋ ಹಾಗಿರ್ಲಿಲ್ಲ. ಆದ್ರೆ ಚೈತ್ರಂಗ್ ಸಿಟ್ಟು ಬಂದಿದ್ ಏನು ಅಂತ ಅಂದ್ರೆ ನಮ್ಮನ್ನ ಬೇಕು ಬೇಕು ಅಂತ ಸ್ವರ್ಗ ನಿವಾಸಿಗಳು ಕರೆದು ಪ್ರವೋಕ್ ಮಾಡ್ತಾ ಇದ್ದಾನೆ. ಹಣ್ಣನ್ನ ಕಟ್ ಮಾಡಿ ಅವರೇ ತಿನ್ಬೋದಿತ್ತು, ಅದನ್ನ ಕಟ್ ಮಾಡೋದಕ್ಕೆ ನನ್ನನ್ನು ಯಾಕೆ ಕರಿಬೇಕಾಗಿತ್ತು? ಮಾಡ್ತೀನಿ ಇರಿ, ನಾನೇನಾದ್ರೂ ಹಣ್ಣು ತಿಂದ್ರೆ ಅದು ಸ್ವರ್ಗ ನಿವಾಸಿಗಳಿಗೇನೆ ಪನಿಷ್ಮೆಂಟು, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹಣ್ಣನ್ನ ಕಚ್ಚಿ ಬಿಸಾಕ್ಬಿಡ್ತಾರೆ. ಅದು ಓಡ್ ಹೋಗಿ ಇನ್ನು ಲಾಯರ್ ಎನಿಸಿಕೊಂಡಿರೋ ಜಗದೀಶ್ ಅವರು ಮೊದಲ ದಿನವೇ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ನರಕ ನಿವಾಸಿಗಳು ಮನೆಗೆಲಸ ಮಾಡಬೇಕಾಗಿತ್ತು. ಈ ವೇಳೆ ಚೈತ್ರ ಹಾಗೂ ಜಗದೀಶ್ ಅವರನ್ನ ಕೆಲಸಕ್ಕೆ ನೇಮಿಸಲಾಯಿತು. ಚೈತ್ರ ಸರಿಯಾಗಿ ಶುಚಿ ಮಾಡಲಿಲ್ಲ ಅಂತ ಜಗದೀಶ್ ಅವರೇ ಶುಚಿ ಮಾಡಿ ನಿಯಮವನ್ನ ಬ್ರೇಕ್ ಮಾಡಿದ್ರು. ಒಟ್ನಲ್ಲಿ ಎಲ್ಲವೂ ಏನೇನೋ ಆಗೋಯ್ತು. ಚೈತ್ರ ಅಂತೂ ಫುಲ್ ಅಡ್ವಾಂಟೇಜ್ ತಗೊಳಕ್ ಹೋಗಿ ಇನ್ನೇನೋ ಆಗ್ಬಿಡ್ತು. ಸೊ ಈ ವಾರ ಸುದೀಪ್ ಮೊದಲ ದಿನದಿಂದಲೇ ಜಗಳ ಶುರುವಾಗಿದ್ದ ಜಗಳ ಬಿಡಿಸೋದನ್ನ ಇನ್ನು ಏನೇನೋ ಮಾಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಮೊದಲ ದಿನವೇ ಈ ತರ ಆಗಿರೋದ್ರಿಂದ ಜನ ಕೂಡ ಗಾಬರಿ ಬಿದ್ದು ಬಿಟ್ಟಿದ್ದಾರೆ. ಹೋಗ್ತಾ ಹೋಗ್ತಾ ನಾವು ಇನ್ನೇನೇನೇನು ನೋಡ್ಬೇಕು, ಇನ್ನೇನೇನೇನು ಕೇಳಬೇಕು ಅಂತ ಹೌಹಾರ್ಬಿಟ್ಟಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ನ ಯಾವ ಸ್ಪರ್ಧಿ ನಿಮಗಿಷ್ಟ ಆದ್ರು, ಯಾರನ್ನು ನೋಡಿ ನಿಮಗೆ ತಲೆ ಕೆಡ್ತು ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ. ಮತ್ತೊಮ್ಮೆ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿ.